ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ರಿಗೂ ಕೂಡ ಒಂದೊಂದು ಸಲ ಈ ಪಿತೃದೋಷ ಅಂದ್ರೆ ಏನು, ಇದು ಯಾಕೆ ಬರುತ್ತೆ, ಯಾರೋ ಮಾಡಿದಂತ ತಪ್ಪಿಗೆ ನಾವ್ಯಾಕೆ ಕಷ್ಟ ಅನುಭವಿಸಬೇಕು ಅನ್ನೋಂಥ ಅನುಮಾನಗಳು ಬರ್ತಾನೆ ಇರುತ್ತೆ. ಆದ್ರೆ ನಮ್ಮ ಪುರಾಣಗಳಲ್ಲಿ ಒಂದು ಶ್ಲೋಕ ಇದೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಪೂರ್ವ ಜನ್ಮದಲ್ಲಿ ಋಣಾನುಬಂಧ ಇದ್ದಾಗ ಮಾತ್ರವೇ ನಮಗೆ ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ, ಒಂದು ಸಂಬಂಧ ಏರ್ಪಾಟಾಗುತ್ತೆ. ಗಂಡ ಹೆಂಡತಿ, ಅಕ್ಕ ತಂಗಿ, ತಂದೆ ತಾಯಿ, ಮಗ ಮಗಳು, ಇದರ ಜೊತೆ ನಮ್ಮ ಮನೆಯಲ್ಲಿರುವಂತ ಒಂದು ಪ್ರಾಣಿ ಪಕ್ಷಿ ಕೂಡ ಪೂರ್ವ ಜನ್ಮದ ಋಣಾನುಬಂಧದಿಂದಲೇ ನಡೆಯುತ್ತೆ ಅನ್ನೋದೇ ಈ ಶ್ಲೋಕದ ಅರ್ಥ. ಪಂಡಿತರು ಹೇಳೋ ಪ್ರಕಾರ ಸರ್ಪದೋಷ ಹಾಗೂ ಪಿತೃದೋಷ ಒಂದೇ. ರಾಹು, ಕೇತು, ಕುಜ ಹಾಗೂ ಶುಕ್ರ ಈ 4 ಗ್ರಹಗಳಿಂದ ಮಾತ್ರವೇ ಪಿತೃದೋಷ ಬರುತ್ತೆ. ಹಾವುಗಳನ್ನು ಕೊಂದರೆ ಸರ್ಪದೋಷ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ನಮ್ಮ ಪೂರ್ವಿಕರು ಯಾರಾದ್ರೂ ತಪ್ಪು ಮಾಡಿದ್ರೆ ಅವರು ನಮ್ಮ ಪಿತೃಗಳಾಗಿರೋದ್ರಿಂದ ಪಿತೃದೋಷ ನಮಗೂ ಕೂಡ ಬರುತ್ತೆ. ಅದೇ ನಾವು ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳಿಗೆ ದೋಷ ಬರುತ್ತೆ. ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು 100 ವರ್ಷ ಅಂತ ಎಲ್ರೂ ಹೇಳ್ತಾರೆ, ಆದ್ರೆ ಅದು ತಪ್ಪು. ರವಿ ಮಹಾದಶೆಯಿಂದ ಕೇತು ಮಹಾದಶೆಯವರೆಗೂ ಆಯಸ್ಸು ಇರುತ್ತೆ. ಇದು 120 ವರ್ಷಗಳು. ಅಂದ್ರೆ ನಮ್ಮ ಆಯಸ್ಸು 120 ವರ್ಷಗಳು. ಇದರಲ್ಲಿ ಅರ್ಧ ಅಂದ್ರೆ 60 ವರ್ಷ. ಇದೇ ಕಾರಣಕ್ಕೆ 60 ವರ್ಷಕ್ಕೆ ಷಷ್ಠಿ ಪೂರ್ತಿ ಅಂತ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಅರ್ಧ ಆಯಸ್ಸು ಕಳೆದ ನಂತರ ಉಗ್ರ ರಥವನ್ನು ಹತ್ತಿ ಮೃತ್ಯು ಬರುತ್ತಾನಂತೆ. ಅವರನ್ನು ನಾವು ಶಾಂತಪಡಿಸೋದಕ್ಕಾಗಿಯೇ ಷಷ್ಠಿ ಪೂರ್ತಿ ಮಾಡೋದು. ಇದನ್ನೇ ಸಂಸ್ಕೃತದಲ್ಲಿ ಉಗ್ರರಥ ಶಾಂತಿ ಅಂತ ಕರೀತಾರೆ. ಷಷ್ಠಿ ಪೂರ್ತಿ ಮಾಡಿದ್ರೆ 10 ವರ್ಷ ಆಯಸ್ಸು ಬೆಳೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತೆ. ಅಂದ್ರೆ ನಮಗೆ 70 ವರ್ಷ ಆಯಸ್ಸು ಬಂದಂಗಾಯ್ತು. 70 ವರ್ಷ ಇರುವಾಗ ಭೀಮರಥ ಶಾಂತಿ ಮಾಡಬೇಕು. ಇದು ಮಾಡೋದ್ರಿಂದ 14 ವರ್ಷ ಆಯಸ್ಸು ಬೆಳೆಯುತ್ತೆ. ಹಾಗಾಗಿ 84 ವರ್ಷ ಆಯಸ್ಸು ಬಂದಾಯ್ತು. 84ನೇ ವರ್ಷದಲ್ಲಿ ಸಹಸ್ರ ಚಂದ್ರ ದರ್ಶನಂ ಅಂತ ಒಂದು ಉತ್ಸವ ಮಾಡ್ತಾರೆ. ಅಂದ್ರೆ ನಾವು ಹುಟ್ಟಿದಾಗಿನಿಂದ ಈ 84 ವರ್ಷಗಳಿಗೆ ನಾವು 1000 ಹುಣ್ಣಿಮೆಗಳನ್ನ ನೋಡಿರ್ತೀವಿ. ಅದಕ್ಕೆ ಇದನ್ನ ಸಹಸ್ರ ಚಂದ್ರ ದರ್ಶನಂ ಅಂತ ಕರೀತಾರೆ. ಇದನ್ನ ಮಾಡಿದ್ರೆ 36 ವರ್ಷ ಆಯಸ್ಸು ಬೆಳೆಯುತ್ತೆ. ಇಲ್ಲಿಗೆ 120 ವರ್ಷ ಆಯಸ್ಸು ನಮಗೆ ಬಂದಾಯ್ತು. ಈಗ ಅರ್ಧ ಆಯಸ್ಸು ಅಂದ್ರೆ 60 ವರ್ಷಗಳು ಅಂತ ನಮಗೆ ಗೊತ್ತಾಯ್ತು. ಅರ್ಧ ಆಯಸ್ಸು ಮುಗಿಯೋಕ್ಕಿಂತ ಮುಂಚೆನೆ ನಮ್ಮ ಪೂರ್ವಿಕರು ಎಷ್ಟೋ ಜನ ಮೃತಪಟ್ಟಿರ್ತಾರೆ. ಅವರ ಆತ್ಮಘೋಷವೇ ಪಿತೃದೋಷ. ಪಿತೃದೋಷ ಇದ್ರೆ ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್, ಕಿಡ್ನಿ, ಲಿವರ್, ಬ್ರೈನ್ ಸ್ಟ್ರೋಕ್, ಸೂಸೈಡ್, ಆಕ್ಸಿಡೆಂಟ್ಸ್, ಇದರಲ್ಲಿ ಫೈರ್ ಆಕ್ಸಿಡೆಂಟ್, ವಾಟರ್ ಆಕ್ಸಿಡೆಂಟ್ ಅಥವಾ ವೆಹಿಕಲ್ ಆಕ್ಸಿಡೆಂಟ್ ಕೂಡ ನಡೆಯುತ್ತೆ, ಮರ್ಡರ್ಸ್. ಹೀಗೆ ಈ 8 ಕಾರಣಗಳಿಂದಾನೇ ಜನ ಹೆಚ್ಚಾಗಿ ಮೃತಪಡ್ತಾರೆ. ನಿಮ್ಮ ಪೂರ್ವಿಕರು ಕೂಡ ಈ 8 ಕಾರಣಗಳಲ್ಲಿ ಯಾವುದೋ ಒಂದರಿಂದ ಮೃತಪಟ್ಟಿದ್ದರೆ ಕೆಲವು ಕಾಯಿಲೆಗಳು ಹೆರಿಡಿಟಿ ಅಂದ್ರೆ ವಂಶ ಪಾರಂಪರ್ಯದಿಂದ ಬರುತ್ತೆ ಅಂತಾರಲ್ಲ, ಅದೇ ರೀತಿ ನಮಗೂ ಕೂಡ ಪಿತೃದೋಷ ಬರೋ ಸಾಧ್ಯತೆ ಇರುತ್ತೆ. ಈಗ ಒಬ್ಬ ಹುಡುಗನಿಗೆ ಮದುವೆ ಸಂಬಂಧ ಹುಡುಕ್ತಾ ಇದ್ದಾರೆ ಅನ್ಕೊಳ್ಳಿ. ಅವನಿಗೆ ಪಿತೃದೋಷ ಇದ್ರೆ ಅವನಿಗೆ ಸಿಗುವಂತ ಹುಡುಗಿ ಕೂಡ ಪಿತೃದೋಷ ಇರೋಳೆ ಬರ್ತಾಳೆ ಹೊರತು ಬೇರೆ ಸಂಬಂಧ ಅವನಿಗೆ ಬರಲ್ಲ. ಗಂಡ ಹೆಂಡತಿ ಇಬ್ಬರಿಗೂ ಪಿತೃದೋಷ ಇರುವಾಗ ಅವರಿಗೆ ಹುಟ್ಟುವಂತ ಮಕ್ಕಳಿಗೂ ಕೂಡ ಪಿತೃದೋಷ ಬಂದೇ ಬರುತ್ತೆ. ಪಿತೃದೋಷ ಇದ್ರೆ ಉಂಟಾಗುವಂತ ಬೇರೆ ಸಮಸ್ಯೆಗಳೇನಂದ್ರೆ ಮದುವೆ ವಯಸ್ಸು ದಾಟೋಗ್ತಾ ಇದ್ರೂ ಸಂಬಂಧ ಕೂಡಿ ಬರಲ್ಲ. ಸಂತಾನ ಸಮಸ್ಯೆ ಗಂಡ ಅಥವಾ ಹೆಂಡತಿಗೆ ಇರುತ್ತೆ. ಹಠಮಾರಿ ಮಕ್ಕಳು ಜನಿಸ್ತಾರೆ. ವ್ಯಾಪಾರ ಯಾವುದೇ ವ್ಯಾಪಾರ ಮಾಡಿದ್ರೂ ಮೊದಲು ಚೆನ್ನಾಗಿದ್ದು ಅರ್ಧದಲ್ಲಿ ನಿಂತೋಗುತ್ತೆ. ಎಮೋಷನಲ್ ಮೈಂಡ್ಸೆಟ್ ಅಂದ್ರೆ ಕೋಪ, ಪ್ರೀತಿ, ದುಃಖ, ಸಂತೋಷ, ಹೀಗೆ ಭಾವನೆಗಳು ಯಾವುದೇ ಆಗಿದ್ರೂ ಅದು ಅವ್ರ ಕಂಟ್ರೋಲಲ್ಲಿ ಇರಲ್ಲ. ಇದು ವಿಪರೀತವಾಗಿರುತ್ತೆ. ಇನ್ನು ಕುಟುಂಬ ಛಿದ್ರವಾಗೋದು, ಕೆಲಸದಲ್ಲಿ ಪ್ರಮೋಷನ್ ಸಿಗದೇ ಇರೋದು, ಇವೆಲ್ಲ ಕೂಡ ಪಿತೃದೋಷದಿಂದಾನೇ ಬರುತ್ತೆ. ಇನ್ನು ಸ್ತ್ರೀ ಶಾಪ ಅಂತ ಒಂದಿರುತ್ತೆ, ಇದು ಕೂಡ ಪಿತೃದೋಷದ ಒಂದು ಭಾಗನೇ. ಸ್ತ್ರೀ ಶಾಪ ಕೇವಲ ಕುಜಗ್ರಹ
ಶುಕ್ರ ಗ್ರಹ ಸ್ಥಿತಿಯಿಂದ ಮಾತ್ರ ಬರುತ್ತೆ. ಒಬ್ಬರ ಜಾತಕದಲ್ಲಿ ಕುಜ ಶುಕ್ರ ಗ್ರಹ ಪ್ರಭಾವ ಇದೆ ಅಂದ್ರೆ ಮಾತ್ರ ಅವರ ಪೂರ್ವಿಕರಲ್ಲಿ ಯಾರಿಗೋ ಎರಡನೇ ಮದುವೆ ನಡೆದಿದೆ ಅಂತ ಅರ್ಥ. ಹಾಗೆ ಅವರ ಪೂರ್ವಿಕರಲ್ಲಿ ಯಾರೋ ಒಬ್ಬಳು ಮಹಿಳೆ ಮಾನಸಿಕ ವೇದನೆಯಿಂದ ಮೃತಪಟ್ಟಿದ್ದರೆ ಅದು ಕೂಡ ಸ್ತ್ರೀ ಶಾಪ ಅಥವಾ ಪಿತೃದೋಷಕ್ಕೆ ಸೇರಿಕೊಳ್ಳುತ್ತೆ. ಮುಖ್ಯವಾಗಿ ಹೆಂಗಸರು ಶಾಪ ಹಾಕಿದ್ರೆ ಅದು ಕೇವಲ ಆ ವ್ಯಕ್ತಿಗೆ ಮಾತ್ರ ಅಲ್ಲದೆ ಇಡೀ ವಂಶಕ್ಕೆ ತಗುಲುತ್ತೆ. ಒಂದು ವೇಳೆ ಆ ಹೆಣ್ಣು ಶಾಪ ಹಾಕಿಲ್ಲ ಅಂದ್ರೂ ಕೂಡ ಯಾವ ವ್ಯಕ್ತಿಯಿಂದ ಆಕೆ ಮಾನಸಿಕ ಚಿತ್ರಹಿಂಸೆಗೆ ಗುರಿಯಾಗಿರ್ತಾಳೋ ಆ ವ್ಯಕ್ತಿಯ ಇಡೀ ಕುಟುಂಬ ಸ್ತ್ರೀ ಶಾಪ ಅನುಭವಿಸಬೇಕಾಗುತ್ತೆ. 120 ವರ್ಷಗಳು ಅಂದ್ರೆ ಪೂರ್ಣಾಯಸ್ಸು, 60 ವರ್ಷಗಳು ಅಂದ್ರೆ ಅರ್ಧಾಯಸ್ಸು. ಈ ಅರ್ಧ ಆಯಸ್ಸಿಗಿಂತ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಪೂರ್ವಿಕರು ಯಾರಾದರೂ ಮೃತಪಟ್ಟರೆ ಅವರ ಆತ್ಮ ಸ್ವರ್ಗ ಅಥವಾ ನರಕ ಎರಡಕ್ಕೂ ಹೋಗಲ್ಲ. ಅವರ ಆತ್ಮ ಇಲ್ಲಿಲ್ಲೇ ಅಲೆದಾಡ್ತಾ ಇರುತ್ತೆ. ಆತ್ಮ ಘೋಷ ಅಂದ್ರೆ ಅವರ ಆತ್ಮ ಚಡಪಡಿಸುತ್ತಾ ಇರುತ್ತೆ. ನನಗೆ ಸಿಗದಂತ ಭಾಗ್ಯ ಇವರಿಗೇಕೆ ಅಂತ ಆ ಆತ್ಮ ಬದುಕಿರುವಂತ ಅವರ ವಂಶಸ್ಥರ ಮೇಲೆ ಸೇಡು ಬೆಳೆಸಿಕೊಳ್ಳುತ್ತೆ. ಅಂತ ಆತ್ಮಗಳನ್ನ ಖಂಡಿತವಾಗೂ ಶಾಂತಪಡಿಸಬೇಕು. ನಿಮ್ಮ ಪೂರ್ವಿಕರಲ್ಲಿ ಯಾರಾದ್ರೂ 60 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಮೃತಪಟ್ಟಿದ್ದರೆ ಖಂಡಿತ ನೀವು ಪಿತೃಶಾಂತಿ ಮಾಡಿಸಿದ್ರೆ ಒಳ್ಳೇದು. ಪಿತೃಶಾಂತಿ ಮಾಡಿಸೋಕೆ ಮೋಕ್ಷ ನಾರಾಯಣ ಬಲಿಪೂಜೆ ಮಾಡಿಸ್ಬೇಕಾಗುತ್ತೆ. ಇದು ಗೋಕರ್ಣದಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಇದು ಗೋಕರ್ಣದಲ್ಲಿ ಯಾಕೆ ಮಾಡಿಸ್ಕೋಬೇಕು? ಈ ಪೂಜೆ ಯಾವ ರೀತಿ ಇರುತ್ತೆ, ಹೇಗೆ ಮಾಡಿಸೋದು, ಈ ಪೂಜೆಯಲ್ಲಿ ಏನೇನಿರುತ್ತೆ, ಈ ಎಲ್ಲಾ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಪಿತೃದೋಷದ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿರಬೇಕು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೋಕ್ಷ ನಾರಾಯಣ ಬಲಿಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.